Hello friends, welcome to Science Patashale. This is Girish Babu. Today we will discuss the chapter called Energy. ಅಂದ್ರೆ ಶಕ್ತಿ ಅನ್ನೋ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ, ಎನರ್ಜಿ. ವಾಟ್ ಡು ಯು ಮೀನ್ ಬೈ ಎನರ್ಜಿ? ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ಶಕ್ತಿ ಅಂತ ಕರಿತೀವಿ. ಆರ್ ಎನರ್ಜಿ ಇಸ್ ಅ ಎಬಿಲಿಟಿ ಟು ಡೂ ವರ್ಕ್. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಸಾಮರ್ಥ್ಯ ಬೇಕಲ್ವಾ, ಒಂದು ಕೆಪಾಸಿಟಿ ಆರ್ ಒಂದು ಎಬಿಲಿಟಿ ಬೇಕಲ್ವಾ, ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಅಂತ ಎನರ್ಜಿ ಅಂತ ಕರಿತೀವಿ. ಕ್ಲಿಯರ್? ಪ್ರಕೃತಿಯಲ್ಲಿ ವಿವಿಧ ರೂಪದ ಒಂದು ಶಕ್ತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿನ ನೋಡ್ತಾ ಹೋಗ್ಬೋದು. ಯಾವುದು ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಲೈಟ್ ಈಸ್ ನಥಿಂಗ್ ಬಟ್ ಎ ಫಾರ್ಮ್ ಆಫ್ ಎನರ್ಜಿ. ಸೌಂಡ್ ಆಲ್ಸೋ ಫಾರ್ಮ್ ಆಫ್ ಎನರ್ಜಿ. ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಹೀಟ್ ಅಂತ ಕರಿತೀವಿ ಅಥವಾ ಉಷ್ಣ ಅಂತ ಕರಿತೀವಿ. ಸೊ ಈ ಥರ ಎಲ್ಲ ಯಾವ್ದು ನೋಡ್ಬೋದು ಅಂದ್ರೆ ವಿವಿಧ ರೂಪಗಳಲ್ಲಿ ಒಂದು ಶಕ್ತಿನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ನೋಡಿ, ಸೂರ್ಯನನ್ನು ಭೂಮಿಯ ಮೇಲಿನ ಶಕ್ತಿಯ ಮೂಲ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ದ ಸನ್ ಈಸ್ ಕನ್ಸಿಡರ್ಡ್ ಆಸ್ ದ ಎಲಿಮೆಂಟಲ್ ಫಾರ್ಮ್ ಆಫ್ ಎನರ್ಜಿ ಆನ್ ದ ಅರ್ತ್ ಅಂತ ಹೇಳುವುದು. ಸೊ ಎನರ್ಜಿ ಮೀನ್ಸ್ ಅನೇಕ ರೂಪಗಳಲ್ಲಿ ನಾವು ನೋಡ್ಬೋದು. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಬೇಕಾಗುವ ಒಂದು ಸಾಮರ್ಥ್ಯಕ್ಕೆ ನಾವು ಎನರ್ಜಿ ಅಂತ ಕರಿತೀವಿ. ಆರ್ ಒಂದು ಕೆಪಾಸಿಟಿ ಆರ್ ಎಬಿಲಿಟಿ ಅಂತ ಕರಿತೀವಿ. ಯಾವುದೋ ಒಂದು ನಾವು ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು ಅಂದರೆ ನಮಗೆ ಒಂದು ಕೆಪಾಸಿಟಿ ಬೇಕು, ಎಬಿಲಿಟಿ ಬೇಕು. ಅದು ಯಾವುದರಿಂದ ಕೊಡುತ್ತೆ ಅಂದರೆ ಎನರ್ಜಿ ಅನ್ನೋದು ನಮಗೆ ಕೊಡುತ್ತೆ. ಅದು ಬೇರೆ ಬೇರೆ ರೂಪಗಳಲ್ಲಿರುತ್ತೆ. ಸೊ ಮೆಕ್ಯಾನಿಕಲ್ ಎನರ್ಜಿ ಆಗ್ಬೋದು, ಲೈಟ್ ಎನರ್ಜಿ, ಸೌಂಡ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಮುಂದೆ ನೋಡ್ತಾ ಹೋಗೋಣ ಕೈನೆಟಿಕ್ ಎನರ್ಜಿ ಅಂದರೆ ಏನು, ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತೆಲ್ಲ ವಿಲ್ ಡಿಸ್ಕಸ್. ಓಕೆ, ಎಸ್. ಸೊ ನೋಡಿ, ಬಿಫೋರ್ ಗೋಯಿಂಗ್ ಟು ದ ಟೈಪ್ಸ್ ಆಫ್ ಎನರ್ಜಿ ವಿಲ್ ಡಿಸ್ಕಸ್ ದಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಕನ್ನಡದಲ್ಲಿ ಏನೇನು ಕರಿತೀವಪ್ಪ ಅಂದರೆ ಶಕ್ತಿಯ ಸಂರಕ್ಷಣೆ ನಿಯಮ ಅಂತ ಕರಿತೀವಿ. ಯಾವುದು? ಶಕ್ತಿಯ ಸಂರಕ್ಷಣೆ ನಿಯಮ ಆರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಾಟ್ ಯು ಮೀನ್ ಬೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? The energy can neither be created nor be destroyed, but can only converted from one form to another form. ಅಂದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ಆರ್ ಲಯಗೊಳಿಸಲು ಸಾಧ್ಯವಿಲ್ಲ. ಆದರೆ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇದು ಹೇಳೋದು ಯಾವುದು? ಶಕ್ತಿಯ ಸಂರಕ್ಷಣೆ ನಿಯಮ ಇದನ್ನ ನೀಡ್ತಾ ಹೋಗುತ್ತೆ. ಸೊ ಯಾವ ರೀತಿ ನೋಡ್ಬೋದು ನಾವು ಅದನ್ನ? ಶಕ್ತಿಯ ಸಂರಕ್ಷಣೆ ನಿಯಮವನ್ನು ಯಾವ ರೀತಿ ನೋಡ್ತಾ ಹೋಗ್ಬೋದು ಅಂದರೆ, ಇಲ್ಲಿ ನೋಡಿ, ಒಂದು ಬಲ್ಬ್ ಇದೆ, LED ಬಲ್ಬ್ ಇದೆ. ಸೊ ಬಲ್ಬ್ ಏನಾಗ್ತದೆ? ಗ್ಲೋ ಆಗ್ತದೆ. ಸೊ ಇಲ್ಲೇನಾದ್ರು ನಾವು ಎಲೆಕ್ಟ್ರಿಸಿಟಿ ಹಿಂಗೆ ಕೊಟ್ಟರೆ ಇದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕನ್ವರ್ಟ್ ಆಗ್ತದೆ. ಸೊ ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಹೌದಲ್ವಾ? ಈ ಎಲೆಕ್ಟ್ರಿಕಲ್ ಎನರ್ಜಿ ಏನು ಕನ್ವರ್ಟ್ ಆಗ್ತದೆ, ಯಾವ ರೀತಿ ಕನ್ವರ್ಟ್ ಆಗ್ತದೆ ಅಂದರೆ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ. ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹೋಗ್ತದೆ, ಈ ಥರ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ. ಎನರ್ಜಿ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಇಲ್ಲಿ ಎಲೆಕ್ಟ್ರಿಕ್ ಇಂದ ಲೈಟ್ ಆಗಿ ಕನ್ವರ್ಟ್ ಆಗ್ತದೆ, ಹೌದಲ್ವಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ನಾವು ಕೊಡ್ತಾ ಇದ್ದೀವಿ ಫ್ಯಾನ್ಗೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಫ್ಯಾನ್ ಏನಾಗ್ತಿದೆ? ರೌಂಡ್ ಆಗ್ತದೆ, ಮೆಕ್ಯಾನಿಕಲ್ ವರ್ಕ್ ಮಾಡ್ತಿದೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೋಲಾರ್ಸ್ ಎಲ್ಲ ನೋಡಿ, ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಏನು? ಎಲೆಕ್ಟ್ರಿಕಲ್ ಎನರ್ಜಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಒಂದು ಎನರ್ಜಿನ ಕನ್ವರ್ಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಒಟ್ಟಾರೆ ನಾವು ಏನು ಹೇಳ್ಬೋದು ಇಲ್ಲಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದರೆ ಇಟ್ ಇಸ್ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಇನ್ನು ಬೇರೆ ಹಲವಾರು ರೀತಿಯ ಒಂದು ಎಕ್ಸಾಂಪಲ್ಸ್ನ ನೋಡ್ತಾ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿಯ ಸಂರಕ್ಷಣೆ ನಿಯಮ ಅಂತ ಕರಿತೀವಿ. ನೋಡಿ, ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಇದೆ. ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವು ಏನು ಮಾಡ್ಬೋದು? ಒಂದು ಲೈಟ್ ಎನರ್ಜಿನ ಕನ್ವರ್ಟ್ ಮಾಡ್ಬೋದು, ಹೌದಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದಿಸ್, ಸಿ ಹಿಯರ್ ಪೊಟೆನ್ಷಿಯಲ್ ಎನರ್ಜಿ. ಆಪಲ್ ಮರದಲ್ಲಿದೆ. ಸೊ ಮರದಲ್ಲಿ ಇರಬೇಕಾದ್ರೆ ಒಂದು ಆಪಲ್ಗೆ ಹೈ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಮುಂದೆ ನೋಡೋಣ ಬಾಡಿ ಮೀನ್ ಬೈ ಪೊಟೆನ್ಷಿಯಲ್ ಎನರ್ಜಿ ಅಂತೆಲ್ಲ ಪ್ರಚನ ಶಕ್ತಿ ಅಂತ ಕರಿತೀವಿ. ಸೊ ಆ ಒಂದು ಮರದಿಂದ ಆಚೆ ಬಂದಾಗ ಅಥವಾ ಕೆಳಗೆ ಬೀಳ್ತಾ ಇರುವಾಗ ಆ ಪೊಟೆನ್ಷಿಯಲ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ದಟ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗ್ತದೆ? ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ದರ್ ಈಸ್ ನೋ ಲಾಸ್ ಆರ್ ದರ್ ಇಸ್ ನೋ ಯಾವುದೋ ಒಂದು ಎನರ್ಜಿ ಅನ್ನೋದು ನಾಶ ಆಗ್ತಿಲ್ಲ. ಬಟ್ ಈ ಎನರ್ಜಿ ಏನಾಗ್ತಿದೆ? ಬೇರೆ ಒಂದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ ಕೆಮಿಕಲ್ ಎನರ್ಜಿ ಇಲ್ಲಿದೆ. ಕೆಮಿಕಲ್ ಎನರ್ಜಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇಟ್ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕಲ್ ಎನರ್ಜಿ. ಸೊ
ನೆಕ್ಸ್ಟ್ ಈ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಲ್ಸೋ. ಅಗೇನ್ ಹಿಯರ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಅಗೇನ್ ಹಿಯರ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ. ಹಿಯರ್ ಲೈಟ್ ಎನರ್ಜಿ ಅಂಡ್ ಸೌಂಡ್ ಎನರ್ಜಿ. ಈ ರೀತಿ ಒಂದೇ ಒಂದು ಎನರ್ಜಿ ಅನ್ನೋದು ಬೇರೆ ಬೇರೆ ರೂಪಗಳಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಥವಾ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದಿಸ್ ವಿ ಆರ್ ಕಾಲ್ಡ್ ಎಸ್ ವಾಟ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಶಕ್ತಿಯ ಸಂರಕ್ಷಣೆ ನಿಯಮ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಮುಂದಿನ ಕ್ಲಾಸಲ್ಲೆಲ್ಲ ಇದ್ರ ಬಗ್ಗೆ ನೋಡಿದ್ದೀವಿ. ವಾಟ್ ಯು ಮೀನ್ ಬೈ ಜೌಲ್, 1 ಕ್ಯಾಲರಿ. ಬಟ್ ಇಲ್ಲಿ ಒಂದು ವರ್ಕ್ ಅಂತ ಬಂದಾಗ ಎನರ್ಜಿ ಅಂತ ಬಂದಾಗ ವಿ ಶುಡ್ ಲರ್ನ್ ದಿಸ್. ಓಕೆ, ನೋಡಿ, ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಅಂತ ಕೇಳಿದ್ರೆ ತುಂಬ ಸರಿ. ಶಕ್ತಿಯ ಒಂದು ಎಸ್ ಐ ಘಟಕ ಏನು? ಸೊ ದಟ್ ಈಸ್ ನಥಿಂಗ್ ಬಟ್ ಜೌಲ್ ಅಂತ ಕರಿತೀವಿ. ಏನು? ಜೌಲ್ ಅನ್ನೋದು ಒಂದು ಎಸ್ ಐ ಯೂನಿಟ್ ಆಗಿರುತ್ತೆ. ವಾಟ್ ಯು ಮೀನ್ ಬೈ 1 ಕ್ಯಾಲರಿ? 1 ಕ್ಯಾಲರಿ ಅಂದರೆ ಹೌ ಮೆನಿ ಜೌಲ್ಸ್ ಅಂತ ನಮಗೆ ಕ್ವಶನ್ ಕೇಳ್ಬೋದು. ತುಂಬ ಸರಿ ಕ್ವಶನ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ದಿಸ್. ಸೊ ಯು ಹ್ಯಾವ್ ಟು ನೋಟ್ ದಿಸ್. ಸೊ 1 ಕ್ಯಾಲರಿ ಅಂದರೆ 4.18 ಜೌಲ್ಸ್ ಆರ್ 4.2 ಜೌಲ್ಸ್ ಆಗಿರುತ್ತೆ. ಹೌ ಮೆನಿ? 4.1 ಜೌಲ್ ಆರ್ 4.2 ಜೌಲ್ ಆಗಿರುತ್ತೆ 1 ಕ್ಯಾಲರಿ ಅಂದರೆ. ನೋಡಿ, ಇಲ್ಲಿ 1 ಕ್ಯಾಲರಿ ಎಂದರೆ 1 ಗ್ರಾಮ್ ನೀರಿನ ತಾಪಮಾನವನ್ನು 1 ಡಿಗ್ರಿನಷ್ಟು ಹೆಚ್ಚಿಸಲು ಒಂದು ಪ್ರಮಾಣಿತ ವಾತಾವರಣದ ಒತ್ತಡದಲ್ಲಿ ಅಗತ್ಯವಿರುವ ಶಾಖದ ಪ್ರಮಾಣವಾಗಿರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ 1 ಜೂಲ್ ಅಂತ ಕರಿತೀವಿ, ಆರ್ 1 ಕ್ಯಾಲರಿ ಅಂತ ಕರಿತೀವಿ. ಸೊ ಕ್ಯಾಲರಿ 1 ಕ್ಯಾಲರಿ ಇಸ್ ನಥಿಂಗ್ ಬಟ್ ಹೌ ಮೆನಿ ಜೌಲ್ಸ್ ಅಂತ ನಮಗೆ ಗೊತ್ತಿರಲೇಬೇಕು. 4.18 ಜೌಲ್ಸ್ ಆರ್ 4.2 ಜೌಲ್ಸ್ ಅಂತ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ದೀಸ್ ಆರ್ ದ ಟೈಪ್ಸ್. ಸೊ ಟೈಪ್ಸ್ ಆಫ್ ಎನರ್ಜಿ ಏನಂದರೆ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ನೋಡಿ, ಪೊಟೆನ್ಷಿಯಲ್ ಎನರ್ಜಿಗೆ ಬೇರೆ ಹೆಸರು ಇದೆ. ವಿ ಆರ್ ಕಾಲ್ಡ್ ಎಸ್ ದಿಸ್ ಇನ್ ಕನ್ನಡ, ದಟ್ ಈಸ್ ಪ್ರಚನ ಶಕ್ತಿ ಅಂತ ಕರಿತೀವಿ, ಆರ್ ವಿಭವ ಶಕ್ತಿ ಅಂತ ಕರಿತೀವಿ. ಪ್ರಚನ ಶಕ್ತಿ ಅಂದ್ರೇನು ಒಂದೇ, ವಿಭವ ಶಕ್ತಿ ಅಂದ್ರೇನು ಒಂದೇ. ಇಂಗ್ಲೀಷಲ್ಲಿ ಒಂದೇ ವರ್ಡ್ ಇರುತ್ತೆ. ಬೆಟರ್ ಟು ರಿಮೆಂಬರ್ ಇನ್ ಇಂಗ್ಲೀಷ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಕೈನೆಟಿಕ್ ಎನರ್ಜಿಗೆ ಏನಂತ ಕರಿತೀವಪ್ಪ ಅಂದರೆ ಚಲನ ಶಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಏನು ಒಂದು ಕೈನೆಟಿಕ್ ಎನರ್ಜಿ ಅಂದರೆ ಏನು? ಯಾವುದೇ ಒಂದು ವಸ್ತು ಚಲನೆಯಲ್ಲಿ ಇರಬೇಕಾದ್ರೆ ಒಂದು ಪಡೆದುಕೊಳ್ಳೋ ಒಂದು ಶಕ್ತಿಗೆ ನಾವೇನಂತ ಕರಿತೀವಿ? ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಯಾವುದೇ ಒಂದು ವಸ್ತು ರೆಸ್ಟಲ್ಲಿದ್ದರೆ ಅಥವಾ ಒಂದು ಮೋಷನ್ನೇ ಇರೋದಿಲ್ಲ ಅಥವಾ ಯಾವುದೋ ಒಂದು ಪೀಕಲ್ಲಿ ಇರುತ್ತೆ, ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿನ ನಾವು ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ. ಸ್ಟೋರ್ಡ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಎ ಸ್ಟೋರ್ಡ್ ಎನರ್ಜಿ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್? ಎಸ್. ಮುಂದೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಒಂದು ಡಯಾಗ್ರಾಮ್ ಗಮನಿಸ್ತಿರ್ಬೇಕಾದ್ರೆ ಬಾಡಿ ಇಲ್ಲಿ ಹೋಗ್ತಿದೆ, ಮೂವ್ಮೆಂಟ್ ಆಗ್ತಿದೆ ಅಂದರೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬಿಟ್ಟು, ಅಟ್ ಪರ್ಟಿಕ್ಯುಲರ್ ದಿಸ್ ಪಾಯಿಂಟ್, ಈ ಪಾಯಿಂಟಲ್ಲಿ ಬಂದಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅದು ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಸೊ ಈ ಪಾಯಿಂಟಲ್ಲಿ ಏನಾದರೂ ಅದು ಅಲ್ಲೇ ಇದ್ಬಿಟ್ರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅದೇನಾಗ್ತದೆ? ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. Kinetic energy is converted into potential energy. Potential energy again converted into kinetic energy. Energy is converted into one form to another form. ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಪೊಟೆನ್ಷಿಯಲ್ ಎನರ್ಜಿ. ಮುಂದೆ ನೋಡ್ತಾ ಹೋಗೋಣ ಡೆಫಿನೇಷನ್ಸ್ ಎಲ್ಲ. ಸೊ ಪೊಟೆನ್ಷಿಯಲ್ ಎನರ್ಜಿ ನೋಡಿ, ಇಲ್ಲಿ ಬಂದಾಗ ಹೈ ಹೋಗುತ್ತೆ ಪೊಟೆನ್ಷಿಯಲ್ ಎನರ್ಜಿ, ಮತ್ತೆ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಹೈ ಪೀಕ್ ಹೋಗುತ್ತೆ. ನೆಕ್ಸ್ಟ್ ಹಿಂಗೆ ಬರುತ್ತೆ, ಇಲ್ಲಿ ಹೋದಾಗ ಹೈ ಹೋಗುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ. ಕ್ಲಿಯರ್? ನೀವು ಡಯಾಗ್ರಾಮ್ ನೋಡ್ಬೋದು. ಇಲ್ಲಿ ಪೀಕ್ಸ್ ಎಲ್ಲ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ, ಮತ್ತೆ ಕೆಳಗೆ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಯಾವುದೋ ಒಂದು ಸೈಕ್ಲಿಂಗ್ ಮಾಡ್ತಿದ್ದೀವಿ. ಸೊ ಹೈಯೆಸ್ಟ್ ಪೀಕ್ಗೆ ಹೋಗಿದ್ದೀವಿ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತಿದ್ದೀವಿ ಅಂದರೆ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಸ್ಟ್ಗೆ ವಿಲ್ ಡಿಸ್ಕಸ್ ದಟ್ ಪೊಟೆನ್ಷಿಯಲ್ ಎನರ್ಜಿ ಆರ್ ಪ್ರಚನ ಶಕ್ತಿ ಅಂತ ಕರಿತೀವಿ ಅಥವಾ ವಿಭವ ಶಕ್ತಿ ಅಂತ ಕರಿತೀವಿ. ಏನು? ವಿಭವ ಶಕ್ತಿ ಒಂದು ಆಧಾರ ಬಿಂದುವಿಗೆ ಅನುಗುಣವಾಗಿ ತನ್ನ ಸ್ಥಾನ ಬಲದಿಂದ ವಸ್ತು ಪಡೆದುಕೊಳ್ಳುವ ಶಕ್ತಿಯಾಗಿರುತ್ತೆ. ಯಾವುದು? ಈ ಪೊಟೆನ್ಷಿಯಲ್ ಎನರ್ಜಿ ಅಥವಾ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಎ ಸ್ಟೋರ್ಡ್ ಎನರ್ಜಿ ದಟ್ ಡಿಪೆಂಡ್ಸ್ ಅಪಾನ್ ರಿಲೇಟಿವ್ ಪೊಸಿಷನ್ ಆಫ್ ವೇರಿಯಸ್ ಪಾರ್ಟ್ಸ್ ಆಫ್ ಎ ಸಿಸ್ಟಮ್. ಅಂದರೆ ಇದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು? ಪೊಟೆನ್ಷಿಯಲ್ ಎನರ್ಜಿ.
ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಫಾರ್ಮುಲಾ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು mgh ಅಂತ ಕರಿತೀವಿ. m ಅನ್ನೋದು ಮಾಸ್, g ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, h ಅನ್ನೋದು ಹೈಟ್ ಆಗಿರುತ್ತೆ. ಮೇಯ್ನು ಇಲ್ಲಿ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಲ್ಲಾನು ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ನಿಮ್ಗೆ ಏನು ಕ್ವಶನ್ ಕೇಳ್ಬೋದು ಇದ್ರ ಮೇಲೆ? ಯಾವ್ದು ಎಕ್ಸಾಂಪಲ್ಸು? ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ಸ್ ಏನು? ಪ್ರಚನ ಶಕ್ತಿ ಅಥವಾ ವಿಭವ ಶಕ್ತಿಗೆ ಒಂದು ಎಕ್ಸಾಂಪಲ್ ಯಾವುದು ಹೌದು ಅಥವಾ ಯಾವುದು ಅಲ್ಲ ಅಂತ ಕ್ವಶನ್ ಕೇಳ್ತಾರೆ. ನೋಡಿ, ಬೆಟ್ಟದ ಮೇಲಿನ ಕಲ್ಲು, ಯಾವುದೋ ಒಂದು ದೊಡ್ಡ ಬೆಟ್ಟ ಇರುತ್ತೆ, ಅಲ್ಲಿ ಒಂದು ಕಲ್ಲು ಇರುತ್ತೆ. ಆ ಒಂದು ಕಲ್ಲಿಗೆ ಸ್ವಲ್ಪ ಎನರ್ಜಿ ನಾವು ಪುಷ್ ಮಾಡಿದ್ರೆ ಅದು ಉರುಳ್ಕೊಂಡು ಬಂದ್ಬಿಡುತ್ತೆ ಕೆಳಕ್ಕೆ. ಬಟ್ ಆ ಉರುಳಕ್ಕಿಂತ ಮುಂಚೆ ಆ ಕಲ್ಲು ಬೆಟ್ಟದ ಮೇಲೆ ಇರುತ್ತಲ್ಲ, ಸೊ ಆ ಕಲ್ಲಿಗೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ವಿಭವ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಅಣೆಕಟ್ಟಿನ ನೀರು, ಅಣೆಕಟ್ಟಿನ ಹಿನ್ನೀರು ಅಂತ ಕರಿಬೋದು ನಾವು. ಸೊ ಬ್ಯಾಕ್ ವಾಟರ್ ಆಫ್ ಡ್ಯಾಮ್ ಅಂತ ಕರಿಬೋದು. ಡ್ಯಾಮ್ನ ಒಂದು ಹಿಂದ್ಗಡೆ ಇರೋ ಒಂದು ನೀರಿಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ನೋಡಿ, ಡ್ಯಾಮ್ನ ಒಂದು ಹೈಟ್ ಅನ್ನೋದು ಜಾಸ್ತಿ ಆಗ್ತಾ ಹೋದಂಗೆಲ್ಲ ನೀರು ಶೇಖರಣೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಯಾವಾಗ ನೀರು ಶೇಖರಣೆ ಜಾಸ್ತಿ ಆಗಿರುತ್ತೋ ಆ ಒಂದು ವಾಟರ್ನ ಒಂದು ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಎಳೆದ ಬಾಣ, ಸ್ಟ್ರೆಚ್ಡ್ ಆರೋ ಅಂತ ಕರಿತೀವಿ. ನೆಕ್ಸ್ಟ್ ಒತ್ತಿದ ಸ್ಟ್ರಿಂಗ್. ನೋಡಿ ಇಲ್ಲಿ ಈ ಒಂದು ಬಾಣನ ಯಾವ ರೀತಿ ಒಂದು ಸ್ಟ್ರೆಚ್ ಮಾಡ್ತಿದ್ದಾರೆ ಅಥವಾ ಎಳಿತಾ ಇದ್ದಾರೆ. ದಿಸ್ ವಿಯರ್ ಎಳೆದಾಗ ಏನಾಗುತ್ತೆ, ಹೈಯೆಸ್ಟ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಅಲ್ಲಿ ಒಂದು ಎನರ್ಜಿ ಯಾವುದಿರುತ್ತೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಕಂಪ್ರೆಸ್ಡ್ ಸ್ಪ್ರಿಂಗ್, ನಾವೊಂದು ಸ್ಪ್ರಿಂಗ್ ತಗೊಂಡು ಕಂಪ್ರೆಸ್ ಮಾಡಿದಾಗ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಕೈನೆಟಿಕ್ ಎನರ್ಜಿ, ಅಂದರೆ ಚಲನ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ವಸ್ತುವು ಚಲನೆಯಿಂದ ಪಡೆಯುವ ಶಕ್ತಿ ಆಗಿರುತ್ತೆ. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್, ದಿಸ್ ವಿ ಆರ್ ಕಾಲ್ಡ್ ಎಸ್ ವಾಟ್? ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ದ ಗ್ರೇಟರ್ ಕೈನೆಟಿಕ್ ಎನರ್ಜಿ, ದ ಮೂಮೆಂಟ್ ಆಫ್ ದ ಪಾರ್ಟಿಕಲ್ ಈಸ್ ಫಾಸ್ಟರ್. ಅಂದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ದಂಗೆಲ್ಲ ಏನಾಗುತ್ತೆ, ಒಂದು ಮೋಷನ್ ಆಗೋದು, ಒಂದು ಪಾರ್ಟಿಕಲ್ಸ್ನ ಮೂವ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಒಂದು ಫಾಲ್ಸ್ ಹರಿತಾ ಇದೆ, ಇದೇನು ಹೇಳ್ಬೋದು? ಕೈನೆಟಿಕ್ ಎನರ್ಜಿಗೆ ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಏನಾದರೂ ಡ್ಯಾಮ್ ಇತ್ತು, ಆ ಡ್ಯಾಮ್ ಹಿಂದ್ಗಡೆ ನೀರಿದೆ ಅಂದರೆ ಅದನ್ನ ಏನಂತ ಎಕ್ಸಾಂಪಲ್ ಕೊಡ್ಬೋದು? ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ ಕೊಡ್ಬೋದು, ನೆನ್ಪಿಡಬೇಕು. ಇಲ್ಲಿ ಕಾರ್ ಮೂವ್ ಆಗ್ತದೆ, ಸೊ ಮೂವ್ ಆಗೋದ್ರಿಂದ ಒಂದು ಎನರ್ಜಿ ಸಿಗುತ್ತೆ ಅದಕ್ಕೆ, ದಟ್ ವಿ ಆರ್ ಕಾಲ್ಡ್ ಇಸ್ ಕೈನೆಟಿಕ್ ಎನರ್ಜಿ. ನೋಡಿ ಇಲ್ಲಿ ಬಂದೂಕಿನಿಂದ ಹೊರಬಂದ ಗುಂಡು. ಸೊ ಇಲ್ಲಿ ಬಂದೂಕಿಂದ ಒಂದು ಗುಂಡು ಹೊರಗೆ ಬರ್ತಿದೆ, ಬುಲೆಟ್ಟು. ಸೊ ಅದು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ? ಕೈನೆಟಿಕ್ ಎನರ್ಜಿಗೆ ಎಕ್ಸಾಂಪಲ್ ಆಗಿರುತ್ತೆ. ಚಲಿಸುತ್ತಿರುವ ವಾಹನ, ಹರಿಯುವ ನೀರು, ಬಿಲ್ಲಿನಿಂದ ಬಿಟ್ಟ ಬಾಣ. ನೋಡಿ ಇಲ್ಲಿ ನೀವೆಲ್ಲ ಬಾಹುಬಲಿ ಮೂವಿ ನೋಡಿರ್ಬೋದು. ಸೊ ಈ ಒಂದು ಸೀನ್ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ. ಸೊ ಆ ಒಂದು ಬಾಹುಬಲಿ ಪ್ರಭಾಸ್ ಬಿಟ್ಟಾಗ ಬಾಣನ ಯಾವ ರೀತಿ ಹೋಗುತ್ತೆ, ಸೊ ಅವನ್ನ ಎಳೆದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಆ ಒಂದು ಬಾಣನ ಬಿಟ್ಟಾಗ ಏನಾಗುತ್ತೆ, ದಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಜಲಪಾತ, ಬೀಸುವ ಗಾಳಿ. ಈ ಗಾಳಿ ಕೂಡ ಏನಾಗಿರ್ಬೋದು? ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಇವ್ರು ಯಾರು ಸೈಕ್ಲಿಂಗ್ ಮಾಡ್ತಿದ್ದಾರೆ ಅವಾಗ ಏನಾಗ್ತದೆ, ಕೈನೆಟಿಕ್ ಎನರ್ಜಿ ಅಲ್ಲಿ ನಾವು ನೋಡ್ಬೋದು. ಕ್ಲಿಯರ್? ಎಸ್. ನೋಡಿ, ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಸೊ ಇದು ಅಣೆಕಟ್ಟಿರುತ್ತೆ, ಡ್ಯಾಮ್ ಇರುತ್ತೆ. ಡ್ಯಾಮ್ನ ಹಿಂದ್ಗಡೆ ಇರೋ ನೀರಿಗೆ ಎಕ್ಸಾಂಪಲ್ ಯಾವುದಕ್ಕೆ? ಪೊಟೆನ್ಷಿಯಲ್ ಎನರ್ಜಿಗೆ. ಇಲ್ಲಿ ಹರಿತಾ ಇರೋ ನೀರು ಏನಾಗುತ್ತೆ? ಕೈನೆಟಿಕ್ ಎನರ್ಜಿ. ಇದು ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಇಸ್ ಕೈನೆಟಿಕ್ ಎನರ್ಜಿ. ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಅಷ್ಟೇ, ಇದು ಕೈನೆಟಿಕ್ ಎನರ್ಜಿ, ಇಲ್ಲಿಂದ ಇಲ್ಲಿ ಹೋಗೋದು, ಇಲ್ಲಿ ರೀಚ್ ಆಗೋದು, ಹೈಟ್ಗೆ ರೀಚ್ ಆಗುತ್ತಲ್ಲ, ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋದು ಕೈನೆಟಿಕ್ ಎನರ್ಜಿ, ಇಲ್ಲಿ ಹೈಟ್ ಹತ್ರ ಒಂದು ಹತ್ರ ರೀಚ್ ಆಗೋದು ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇಲ್ಲಿ ಒಂದು ಬಾಣನ ಎಳಿತಾ ಇದ್ದಾನೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಬಾಣನ ಬಿಡ್ತಿದ್ದಾನೆ, ಇಲ್ಲಿ ಬಿಡ್ತಿದ್ದಾನೆ ನೋಡಿ ಇಲ್ಲಿ. ಸೊ ಅದೇನಾಗುತ್ತೆ, ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ಕಂಪ್ರೆಸ್ಡ್ ಸ್ಪ್ರಿಂಗ್, ಕಂಪ್ರೆಸ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ರಿಲೀಸ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ. ಇವರು ಬಾಲಲ್ಲಿ ಒಂದು ಹೈಟಲ್ಲಿ ಬಾಲ್ ಇಟ್ಕೊಂಡಿದ್ದಾರೆ, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಬಾಲ್ನ ಬಿಟ್ಟಾಗ ಏನಾಗುತ್ತೆ, ಅದು ಗ್ರೌಂಡ್ ಕಡೆ ಬರುತ್ತೆ, ಸರ್ಫೇಸ್ ಆಫ್ ಅರ್ತ್ ಕಡೆ ಬರುತ್ತೆ, ದಟ್ ಈಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಎಸ್.
ನೋಡಿ, ಸಮ್ ಮೋರ್ ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಪೆಂಡುಲಮ್ is example for potential energy. ನೆಕ್ಸ್ಟ್, ರೋಲರ್ ಕೋಸ್ಟರ್ ಅಟ್ ಹೈಯೆಸ್ಟ್ ಪೀಕ್. ರೋಲರ್ ಕೋಸ್ಟರ್ ಅಲ್ಲಿ ಐ ಪೀಕ್ ನಾವು ಹೋಗಿರ್ತೀವಿ ಅಂದರೆ, ಇಲ್ಲಿ ಹೋಗಿರ್ತೀವಿ ಅಂದರೆ, ಸೊ ಅಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಡ್ಯಾಮ್ ಹೋಲ್ಡಿಂಗ್ ಆ್ಯಂಡ್ ರಿಲೀಸಿಂಗ್ ವಾಟರ್. ಇಲ್ಲಿ ತುಂಬ ನೀರು ಶೇಖರಣೆ ಮಾಡಿರ್ತೀವಿ, ಒಂದೇ ಸರಿ ಬಿಟ್ಟಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಆಪಲ್ಸ್ ಆನ್ ಎ ಟ್ರೀ ಅಂದರೆ ಮರದಲ್ಲಿರೋ ಒಂದು ಆಪಲ್ಸಲ್ಲೇ ಒಂದು ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಸ್ಟ್ರೆಚ್ ರಬ್ಬರ್ ಬ್ಯಾಂಡ್ನ ನಾವು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಬೋ ಆ್ಯಂಡ್ ಆರೋ, ನಾವೊಂದು ಬೋ ಆ್ಯಂಡ್ ಆರೋದಲ್ಲಿ ಒಂದು ಬೋನ ಒಂದು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಹೈಯೆಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸ್ಲಿಂಗ್ ಶಾಟ್ ಬೀಯಿಂಗ್ ಪುಲ್ಡ್ ಅಂತ ಕರಿತೀವಿ. ಸೊ ಇದು ನಾವು ಒಂದು ಯಾವುದೇ ಒಂದು ಬರ್ಡ್ನ ಓಡಿಸ್ಲಿಕ್ಕೆ, ಕಾಗೆ ಓಡಿಸ್ಲಿಕ್ಕೆ ಅಥವಾ ಕೋತಿ ಓಡಿಸ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಇದು ನಾವು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ನಾವು ಅದನ್ನ ಬಿಟ್ಟಾಗ ಆ ಕಲ್ಲೋಗಿ ಅದ್ರಿಗೆ ಬೀಳೋದು ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್, ಕಮಿಂಗ್ ಟು ದಿಸ್ ಕೈನೆಟಿಕ್ ಎನರ್ಜಿ ಎಕ್ಸಾಂಪಲ್ಸ್. ಏರೋಪ್ಲೇನ್ ಫ್ಲೈಯಿಂಗ್, ವಿಮಾನ ಹಾರೋದು. ವುಮೆನ್ ಸೈಕ್ಲಿಂಗ್ ಮಾಡೋದು. ಕಾರ್ ಮೂವಿಂಗ್. ಸೊ ವಿಂಡ್ ಮಿಲ್ ರೊಟೇಟ್ ಆಗ್ತದೆ. ಬಾಯ್ ಸ್ಕ್ಯಾಟರ್ ಬೋರ್ಡಿಂಗ್ ಅಂದರೆ ಸ್ಕೇಟರಿಂಗ್ ಮಾಡ್ತಿರೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಬಾಯ್ ಕಿಕ್ಕಿಂಗ್ ಎ ಬಾಲ್. ಸೊ ಇದೆಲ್ಲ ಏನಾಗ್ತದೆ, ಬಾಡಿ ಅಂಡರ್ ಮೋಷನಲ್ಲಿದೆ. ಸೊ ಅದರಿಂದ ಒಂದು ಪಡೆದುಕೊಳ್ಳೋ ಒಂದು ಶಕ್ತಿ ಯಾವುದಪ್ಪ ಅಂದರೆ, ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ಈ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ನೋಡ್ತಾ ಹೋಗ್ತೀವಿ. ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ಈ ಒಂದು ಕೈನೆಟಿಕ್ ಎನರ್ಜಿ ಅಂದರೆ ಏನು ನೋಡಿ, ಇಲ್ಲಿ ಎನರ್ಜಿ ಕಮ್ಸ್ ಫ್ರಮ್ ಮೂವಿಂಗ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ಆಗ್ತಿದೆ ಅಂದರೆ ಅಲ್ಲಿ ದೇರ್ ಶುಡ್ ಬಿ ಎ ಕೈನೆಟಿಕ್ ಎನರ್ಜಿ. ಹಿಯರ್ ಎನರ್ಜಿ ಈಸ್ ಸ್ಟೋರ್ಡ್ ಟು ಯೂಸ್ ಲೇಟರ್. ಎನರ್ಜಿನ ಸ್ಟೋರ್ ಮಾಡ್ತೀವಿ, ನಮಗೆ ಯಾವಾಗ ಬೇಕಾಗುತ್ತೋ ಆವಾಗ ಬಳಸ್ಕೋತೀವಿ. ದಟ್ ವಿ ಆರ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿಯಲ್ಲಿ ಟೈಪ್ಸ್ ನೋಡಬೇಕಂದ್ರೆ ಅಥವಾ ಡಿಫ್ರೆಂಟ್ ಫಾರ್ಮ್ಸ್ ನೋಡಬೇಕಾದ್ರೆ ಥರ್ಮಲ್ ಎನರ್ಜಿ, ನೆಕ್ಸ್ಟ್ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಮ್ಯಾಗ್ನೆಟಿಕ್ ಎನರ್ಜಿ ಆಗಿರುತ್ತೆ. ಕಮಿಂಗ್ ಟು ದಿಸ್ ಕೆಮಿಕಲ್ ಎನರ್ಜಿ, ಇಲ್ಲೂ ಬರುತ್ತೆ. ಎಲಾಸ್ಟಿಕ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ಗ್ರಾವಿಟೇಷನಲ್ ಎನರ್ಜಿ ಅಂತ ಬರುತ್ತೆ. ಸೊ ಇವೆಲ್ಲ ಒಂಥರ ಸ್ಟೋರ್ಡ್ ಎನರ್ಜಿ ಆಗಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಎ ಸ್ಟೋರ್ಡ್ ಎನರ್ಜಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ನೋಡ್ತಾ ಹೋಗೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಒಂದು ಪೊಟೆನ್ಷಿಯಲ್ ಎನರ್ಜಿಯ ಒಂದು ವಿಧವಾಗಿರುತ್ತೆ. ಸೊ ಇಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಆನ್ ಆಬ್ಜೆಕ್ಟ್ ಆಸ್ ಅ ರಿಸಲ್ಟ್ ಆಫ್ ಇಟ್ಸ್ ವರ್ಟಿಕಲ್ ಪೊಸಿಷನ್ ಆರ್ ಹೈಟ್. ಸೊ ಇದೇನಾಗಿರುತ್ತೆ, ಒಂದು ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೈಟ್ ಜಾಸ್ತಿ ಇದ್ದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಹೈಟ್ ಕಡಿಮೆ ಇದ್ದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ಬಿದ್ದಿರೋ ಒಂದು ಆಪಲ್ನ ಒಂದು ಪೊಟೆನ್ಷಿಯಲ್ ಎನರ್ಜಿ ತುಂಬ ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ದ ಫ್ರೂಟ್ ಆನ್ ದ ಟ್ರೀ ಹ್ಯಾಸ್ ಹೈಯೆಸ್ಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ದ್ಯಾನ್ ಫ್ರೂಟ್ ಲೈಯಿಂಗ್ ಡೌನ್. ಅಂದರೆ ಮರದಲ್ಲಿರೋ ಒಂದು ಕಾಯಿಗೆ ಕಂಪೇರ್ ಮಾಡಿದಾಗ ಒಂದು ನೆಲದಲ್ಲಿರೋ ಒಂದು ಕಾಯಿಗೆ ಅಥವಾ ಆಪಲ್ಗೆ ಏನಾಗಿರುತ್ತೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಹೇಳ್ದದು ಇಲ್ಲಿ ನೋಡಿ, ಈ ಶಕ್ತಿಯ ಆಧಾರದ ಲಂಬ ಸ್ಥಾನ ಅಥವಾ ಎತ್ತರದ ಪರಿಣಾಮವಾಗಿ ವಸ್ತುವಿನಲ್ಲಿ ಸಂಗ್ರಹವಾಗಿರುವ ಶಕ್ತಿಯಾಗಿರುತ್ತೆ. ಎತ್ತರದ ಮರದ ಮೇಲಿರುವ ಕಾಯ ಕೆಳಗೆ ಬಿದ್ದಿರುವ ಕಾಯಕ್ಕಿಂತ ಹೆಚ್ಚಿನ ಗುರುತ್ವಾಕರ್ಷಣ ವಿಭವ ಶಕ್ತಿ ಹೊಂದಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ನಾವು ಅದನ್ನ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಅದು ಎಲಾಸ್ಟಿಕ್ ಆಗಿರೋದ್ರಿಂದ ಅದು ಸ್ಟ್ರೆಚ್ ಆಗುತ್ತೆ. ಸೊ ಕಂಪ್ರೆಸ್ ಮಾಡಿದಾಗ ಕೂಡ ಅದೇನಾಗುತ್ತೆ, ಕಮ್ಮಿ ಆಗುತ್ತೆ. ಯಾವಾಗ ನಾವು ಕಂಪ್ರೆಸ್ ಮಾಡ್ತೀವಿ ಅವಾಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಕ್ಲಿಯರ್? ಸೊ ರಬ್ಬರ್ ಬ್ಯಾಂಡ್ ತಗೊಂಡು ಎಕ್ಸ್ಪಾಂಡ್ ಮಾಡಿದಾಗ ಜಾಸ್ತಿ ಇರುತ್ತೆ. ಈ ಒಂದು ರಿಂಗ್ ತಗೊಂಡು ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ನೋಡಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ is an energy stored as a result of applying force on the form of elastic object. The deformation could involve the compression, stretching and twisting the object. ಕ್ಲಿಯರ್? ಸೊ ಇದಕ್ಕೆ ನಾವೇನಂತ ಕರಿತೀವಿ, ಒಂದು ಸ್ಥಿತಿಸ್ಥಾಪಕ ವಿಭವ ಶಕ್ತಿ ಅಂತ ಕರಿತೀವಿ, ಅಥವಾ ನಾವೇನಂತ ಕರಿತೀವಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಒನ್ ಮೋರ್ ಪೊಟೆನ್ಷಿಯಲ್ ಎನರ್ಜಿ ದಟ್ ವಿ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ರಾಸಾಯನಿಕ ವಿಭವ ಶಕ್ತಿ ಅಂತ ಕರಿತೀವಿ.
ರಾಸಾಯನಿಕ ವಿಭವ ಶಕ್ತಿಯು ವಸ್ತುವಿನ ರಾಸಾಯನಿಕ ಬಂಧಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯಾಗಿರುತ್ತೆ. ಇದು ನಿರ್ದಿಷ್ಟ ಕಣಗಳ ಸಂಖ್ಯೆಯಲ್ಲಿನ ಬದಲಾವಣೆಯಿಂದ ಹೀರಿಕೊಳ್ಳಲು ಮತ್ತು ಬಿಡುಗಡೆ ಮಾಡಬಹುದು. ಕ್ಲಿಯರ್? ನಾವೇನೋ ಒಂದು ತಿಂತೀವಿ, ಅದರಿಂದ ಅದು ಕೆಮಿಕಲ್ ಆಗಿರುತ್ತೆ, ಅದೇನಾಗಿರುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಬ್ಯಾಟ್ರಿಯಲ್ಲಿ ಕೆಮಿಕಲ್ಸ್ ಇರುತ್ತೆ, ಏನಾಗಿ ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೋಡಿ, ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ಸ್ ಏನು ನೋಡ್ಬೋದು? ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಎನರ್ಜಿ. ಕ್ಲಿಯರ್? ಎಸ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ದ ಟೈಪ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಪಡೆದುಕೊಳ್ಳುವ ಶಕ್ತಿಗೆ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ವಾಟ್ ಆರ್ ದ ಟೈಪ್ಸ್? ನೋಡಿ ಇಲ್ಲಿ, ರೇಡಿಯಂಟ್ ಎನರ್ಜಿ ವಿಕಿರಣ ಶಕ್ತಿ ಅಂತ ಕರಿತೀವಿ, ಥರ್ಮಲ್ ಎನರ್ಜಿ ಉಷ್ಣ ಶಕ್ತಿ, ಸೌಂಡ್ ಎನರ್ಜಿ ಧ್ವನಿ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ ವಿದ್ಯುತ್ ಶಕ್ತಿ ಅಂತ ಇರುತ್ತೆ. ಈ ಥರ ಒಂದು ಟೈಪ್ಸ್ ಇರುತ್ತೆ. ಸೊ ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಗೆ ಗೊತ್ತಿದೆ ಸಾಕು, ಇನ್ ಜನರಲ್ ಗೊತ್ತಿದ್ರೆ ಸಾಕು. ನೋಡಿ, ದ ಟೂ ಮೇಜರ್ ಸೋರ್ಸಸ್ ಆಫ್ ಎನರ್ಜಿ ಈಸ್ ಕ್ಲಾಸಿಫೈಡ್ ಆಸ್ ಕನ್ವೆನ್ಷನಲ್ ಸೋರ್ಸ್ ಅಂಡ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಅಂತ ಕರಿತೀವಿ. ನೋಡಿ, ಶಕ್ತಿಯ ಎರಡು ಪ್ರಮುಖ ಮೂಲಗಳನ್ನು ಈ ಕೆಳಗಿನ ರೀತಿಯಲ್ಲಿ ನಾವು ವಿಂಗಡಿಸ್ತಾ ಹೋಗ್ಬೋದು. ಒನ್ ಈ ಸಾಂಪ್ರದಾಯಿಕ ಮೂಲ ಮತ್ತೆ ಸಾಂಪ್ರದಾಯಿಕವಲ್ಲದ ಮೂಲ ಅಂತ ಕರಿತೀವಿ. ಕನ್ವೆನ್ಷನಲ್ ಸೋರ್ಸ್, ನಾನ್ ಕನ್ವೆನ್ಷನಲ್ ಸೋರ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಸೋರ್ಸ್ ಆಫ್ ಎನರ್ಜಿ, ಕನ್ವೆನ್ಷನಲ್ ಸೋರ್ಸ್, ನಾನ್ ಕನ್ವೆನ್ಷನಲ್ ಸೋರ್ಸ್. ಕನ್ವೆನ್ಷನಲ್ ಸೋರ್ಸಲ್ಲಿ ಯಾವ್ದು ಬರುತ್ತೆ? ಕಮರ್ಷಿಯಲ್ ಬರುತ್ತೆ, ನಾನ್ ಕಮರ್ಷಿಯಲ್ ಬರುತ್ತೆ. ಸೊ ಈ ಒಂದು ಕಮರ್ಷಿಯಲ್ಗೆ ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ, ಎಲೆಕ್ಟ್ರಿಸಿಟಿ. ನಾನ್ ಕಮರ್ಷಿಯಲ್ಗೆ ಎಕ್ಸಾಂಪಲ್ಸ್ ಫೈರ್ವುಡ್, ಸ್ಟ್ರಾ, ಡಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಬಯೋ ನಾನ್ ಕನ್ವೆನ್ಷನಲ್ ಸೋರ್ಸ್ಗೆ ಎಕ್ಸಾಂಪಲ್ ಬಯೋ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್, ಟೈಡಲ್ ಎನರ್ಜಿ, ಅರ್ಬನ್ ವೇಸ್ಟ್ ಅಂತ ಕರಿತೀವಿ. ಇದೆಲ್ಲ ಯಾವುದಕ್ಕಪ್ಪ ಎಕ್ಸಾಂಪಲ್ಸ್ ಅಂದರೆ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್. ನೋಡಿ, ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಸಾಂಪ್ರದಾಯಿಕ ಮೂಲಗಳು ಅಂತ ಕರಿತೀವಿ. ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಆರ್ ಆಲ್ಸೋ ನೋನ್ ಆಸ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಸೊ ನವೀಕರಿಸಲಾಗದ ಒಂದು ಮೂಲಗಳಾಗಿರುತ್ತೆ ಯಾವುದು? ಈ ಒಂದು ಸಾಂಪ್ರದಾಯಿಕ ಮೂಲಗಳು. ನೋಡಿ ಇಲ್ಲಿ, ಕಮರ್ಷಿಯಲ್ ಅಂಡ್ ನಾನ್ ಕಮರ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ. ಕನ್ವೆನ್ಷನಲ್ಲಿ ವಾಣಿಜ್ಯ ಶಕ್ತಿ, ವಾಣಿಜ್ಯೇತರ ಶಕ್ತಿ ಅಂತ ಕರಿತೀವಿ. ಕಮರ್ಷಿಯಲ್ ಶಕ್ತಿ ಅಂದರೆ ಕಮರ್ಷಿಯಲ್ ಎನರ್ಜಿ, ವಾಣಿಜ್ಯ ಶಕ್ತಿಯ ಮೂಲಗಳು. ದ ಎನರ್ಜಿ ಸೋರ್ಸ್ ದಟ್ ಆರ್ ಅವೈಲೇಬಲ್ ಟು ಮಾರ್ಕೆಟ್ ಫಾರ್ ಡೆಫಿನಿಟ್ ಪ್ರೈಸ್ ಆರ್ ರೆಫರ್ಡ್ ಆಸ್ ಟು ಕಮರ್ಷಿಯಲ್ ಎನರ್ಜಿ. ಎಕ್ಸಾಂಪಲ್ ಕೋಲ್, petroleum, natural gas, hydropower, nuclear power and fossil fuels are the examples for what? This commercial energy. ಕಲ್ಲಿದ್ದಲು, ವಿದ್ಯುತ್ ಮತ್ತು ಪೆಟ್ರೋಲಿಯಂ ಅನ್ನು ಅವಾಣಿಜ್ಯ ಶಕ್ತಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಗ್ರಾಹಕರು ಅವುಗಳನ್ನು ಖರೀದಿಸಲು ಅದರ ಬೆಲೆಯನ್ನು ಪಾವತಿಸಬೇಕಾಗುತ್ತೆ. ಹೌದಲ್ವಾ? ಪೆಟ್ರೋಲ್, ಡೀಸೆಲ್ ಸುಮ್ಮನೆ ಕೊಡ್ತಾರೆ, ಇಲ್ಲವಲ್ಲ, ವಿ ಹ್ಯಾವ್ ಟು ಪೇ, ರೈಟ್? ಸೊ ದಟ್ ಈಸ್ ಹೌ ಇಟ್ ಇಸ್. ನೆಕ್ಸ್ಟ್ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ನೇಮ್ ದ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ತಾರಾಪುರ್ ಅಟಾಮಿಕ್ ಪವರ್ ಸ್ಟೇಷನ್ ಎಷ್ಟರಲ್ಲಿ ಸ್ಥಾಪನೆ ಆಯ್ತಂದ್ರೆ 1969. ರಾಜಸ್ಥಾನ್ ಅಟಾಮಿಕ್ ಪವರ್ ಸ್ಟೇಷನ್ 1973. ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಕಲ್ಪಕಂ 1984. ನರೋರಾ ಅಟಾಮಿಕ್ ಪವರ್ ಸ್ಟೇಷನ್ 1991. ಕಕ್ರಾಪರ್ ಅಟಾಮಿಕ್ ಸ್ಟೇಷನ್ 1993. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ 2000. ಕುಡುಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ 2013 ಆಗಿರುತ್ತೆ. ಸೊ ತಾರಾಪುರ್ ಬಂದು ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ವೇರ್? ಮಹಾರಾಷ್ಟ್ರ. ದಿಸ್ ರಾಜಸ್ಥಾನ್. ಮದ್ರಾಸ್ ಮೀನ್ಸ್ ತಮಿಳ್ನಾಡು, ಅಂಡರ್ಸ್ಟುಡ್. ಅರೋರಾ ಅಟಾಮಿಕ್ ಪವರ್ ಸ್ಟೇಷನ್ ಉತ್ತರ ಪ್ರದೇಶ್. ಕಕ್ರಾಪರ್ ಅಟಾಮಿಕ್ ಸ್ಟೇಷನ್ ಗುಜರಾತ್. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕರ್ನಾಟಕ. ಅಂಡ್ ಕುಡುಂಕುಲಂ ತಮಿಳ್ನಾಡು. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ನಾನ್ ಕಮರ್ಷಿಯಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ, ವಾಣಿಜ್ಯೇತರ ಶಕ್ತಿಯ ಮೂಲಗಳು. ಜನರಲಿ ದ ಫ್ರೀಲಿ ಅವೈಲೇಬಲ್ ಎನರ್ಜಿ ಸೋರ್ಸಸ್ ಆರ್ ಕನ್ಸಿಡರ್ ಆಸ್ ನಾನ್ ಕಮರ್ಷಿಯಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಏನು ಕೊಡ್ಬೋದು ನಾನ್ ಕಮರ್ಷಿಯಲ್ ಎನರ್ಜಿ ಸೋರ್ಸಸ್ ಅಂದರೆ? ಸ್ಟ್ರಾ, ಡಂಗ್ ಅಂಡ್ ಫೈರ್ವುಡ್ ಅಂದರೆ ಒಣ ಹುಲ್ಲು, ಒಣಗಿಸಿದ ಸಗಣಿ, ಉರುವಲು ಸೇರಿ ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ಅಂದರೆ
ನಾನ್ ಕನ್ವೆನ್ಷನಲ್ ಕರೆಂಟ್ಗೆ ಎಕ್ಸಾಂಪಲ್ ಕೊಡ್ಬೋದಾಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಆಲ್ಸೋ ನೌನ್ ಆಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಸಾಂಪ್ರದಾಯಿಕವಲ್ಲದ ಮೂಲ ವಸ್ತುಗಳನ್ನು ನವೀಕರಿಸಬಹುದಾದ ಶಕ್ತಿಯ ಮೂಲ ವಸ್ತುಗಳು ಅಂತ ಕರಿತೀವಿ. ಸಾಂಪ್ರದಾಯಿಕವಲ್ಲದ ಮೂಲಗಳ ಉದಾಹರಣೆಗಳಲ್ಲಿ ಸೌರಶಕ್ತಿ, ಜೈವಿಕ ಶಕ್ತಿ, ಉಬ್ಬರವಿಳಿತ ಮತ್ತು ಗಾಳಿ ಶಕ್ತಿ ಸೇರಿರುತ್ತೆ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ಆಫ್ ನಾನ್ ಯೂನಿಫಾರ್ಮ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಇನ್ಕ್ಲೂಡ್ ಸೋಲಾರ್ ಎನರ್ಜಿ, ಬಯೋ ಎನರ್ಜಿ, ಟೈಡಲ್ ಎನರ್ಜಿ ಅಂಡ್ ವಿಂಡ್ ಎನರ್ಜಿ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಭಾರತದಲ್ಲಿ 10 ಪ್ರಮುಖ ಸೌರ ವಿದ್ಯುತ್ ಪಾರ್ಕ್ಗಳ ಪಟ್ಟಿ ಇಲ್ಲಿದೆ, ನೋಡ್ತಾ ಹೋಗೋಣ. ಸೊ ಇಲ್ಲಿ ಎನರ್ಜಿ ಬಂತು ಅಂತ ಹೇಳ್ಬಿಟ್ಟು ಸೋಲಾರ್ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡು ಇಲ್ಲಿ ಹಾಕಿದ್ದೇನೆ. ನೋ ನೀಡ್ ಟು ವರಿ. ಬಂಡ್ಲಾ ಇಲ್ಲಿದೆ, ತುಂಬಾ ಸರಿ ಕ್ವಶನ್ ಕೇಳಿದರೆ. ಬಂಡ್ಲಾ ಸೋಲಾರ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ಜೋಧ್ಪುರ್ ಡಿಸ್ಟ್ರಿಕ್ಟ್, ರಾಜಸ್ಥಾನ್. ಬಂಡ್ಲಾ, ರಾಜಸ್ಥಾನ್. ಪಾವಗಡ ಸೋಲಾರ್ ಪಾರ್ಕ್ ಅಂತ ಕರಿತೀವಿ, ಅದು ತುಮಕೂರಲ್ಲಿದೆ. ಯು ಕ್ಯಾನ್ ವಿಸಿಟ್. ಕರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್, ಆಂಧ್ರ ಪ್ರದೇಶ್. NP ಕುಂಟ, ಆಂಧ್ರ ಪ್ರದೇಶ್. ರೇವಾ ಅಲ್ಟ್ರಾ ಮೆಗಾ ಸೋಲಾರ್, ಮಧ್ಯಪ್ರದೇಶ್. ಚರಂಕ್ ಸೋಲಾರ್ ಪಾರ್ಕ್, ಗುಜರಾತ್. ನೆಕ್ಸ್ಟ್, ಕಮತಿ ಸೌರ ವಿದ್ಯುತ್ ಯೋಜನೆ, ಕಮುತಿ ಸೋಲಾರ್ ಪವರ್ ಪ್ಲಾಂಟ್. ಅನಂತಪುರಂ ಸೌರ ವಿದ್ಯುತ್ ಪಾರ್ಕ್ ಆಗಿರುತ್ತೆ. ಸೊ ಎಲ್ಲಿರುತ್ತೆ ಅಂದರೆ ಆಂಧ್ರ ಪ್ರದೇಶ್ ಇರುತ್ತೆ. ಗಾಳಿಬೀಡು ಸೋಲಾರ್ ಪಾರ್ಕ್, ಆಂಧ್ರ ಪ್ರದೇಶ್. ಮಂದಸೌರ ಸೋಲಾರ್ ಪಾರ್ಕ್ ಅಂತ ಕರಿತೀವಿ, ಅಥವಾ ಮುಂಡಸೌರ ಸೋಲಾರ್ ಪಾರ್ಕ್, ದಟ್ ಈಸ್ ಲೊಕೇಟೆಡ್ ಇನ್ ಮಧ್ಯಪ್ರದೇಶ್. ನೋಡಿ ಇಲ್ಲಿ ಬಂಡ್ಲಾ, ರಾಜಸ್ಥಾನ್. ಪಾವಗಡ, ಕರ್ನಾಟಕ. ಕರ್ನೂಲ್, ಆಂಧ್ರ ಪ್ರದೇಶ್. NP ಕುಂಟ, ಆಂಧ್ರ ಪ್ರದೇಶ್. ರೇವಾ ಅಲ್ಟ್ರಾ ಮೆಗಾ ಸೋಲಾರ್, ಮಧ್ಯಪ್ರದೇಶ್. ಚರಂಗ್ ಸೋಲಾರ್ ಪಾರ್ಕ್, ಗುಜರಾತ್. ಕುಮತಿ ಸೌರ ವಿದ್ಯುತ್ ಯೋಜನೆ, ತಮಿಳುನಾಡು. ಅನಂತಪುರಂ, ಆಂಧ್ರ ಪ್ರದೇಶ್. ಗಾಳಿಬೀಡು, ಆಂಧ್ರ ಪ್ರದೇಶ್. ಮಂದಸೌರ ಸೋಲಾರ್ ಪಾರ್ಕ್, ದಟ್ ಈಸ್ ಲೊಕೇಟೆಡ್ ಇನ್ ಮಧ್ಯಪ್ರದೇಶ್. ಕ್ಲಿಯರ್? ಎಸ್. ನೋಡಿ, ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಬಂಡ್ಲಾ ಸೋಲಾರ್ ಪಾರ್ಕ್ ಅಂತ ಕರಿತೀವಿ. ಏನು? ಬಂಡ್ಲಾ ಸೋಲಾರ್ ಪಾರ್ಕ್. ಬಂಡ್ಲಾ ಸೋಲಾರ್ ಪಾರ್ಕ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಲೊಕೇಟೆಡ್ ಇನ್ ಇಂಡಿಯಾ. ಪ್ರಪಂಚದಲ್ಲೇ ಹೆಚ್ಚಾಗಿ ಒಂದು ಸೌರ ವಿದ್ಯುತ್ತನ್ನು ಉತ್ಪಾದಿಸೋದು ಯಾವುದಪ್ಪ ಅಂದರೆ ದಟ್ ಈಸ್ ಬಂಡ್ಲಾ. ಭಾರತದಲ್ಲಿ ನೆಲೆಗೊಂಡಿರೋ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ ಆಗಿರುತ್ತೆ. ಇದು ಭಾರತ ರಾಜಸ್ಥಾನ ಜೋಧ್ಪುರ್ ಜಿಲ್ಲೆಯ ಬಂಡ್ಲಾ ಫಲೋಡಿ ತೆಹಸೀಲ್ನಲ್ಲಿ ಇದೆ. ಸೋಲಾರ್ ಪಾರ್ಕ್ ಒಟ್ಟು 2245 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಈ ಒಂದು ಸೋಲಾರ್ ಪಾರ್ಕ್, ಬಂಡ್ಲಾ ಸೋಲಾರ್ ಪಾರ್ಕ್, ಲೊಕೇಟೆಡ್ ಇನ್ ವೇರ್? ಸೊ ಲೊಕೇಟೆಡ್ ಇನ್ ರಾಜಸ್ಥಾನ್ನ ಜೋಧ್ಪುರ್. ನೆಕ್ಸ್ಟ್, ಪಾವಗಡ ಸೋಲಾರ್ ಪಾರ್ಕ್ ಅಂತ ಕರಿತೀವಿ. ಪಾವಗಡ ಇರೋದು ನಮ್ಮ ಕರ್ನಾಟಕದಲ್ಲೇ, ದಟ್ಟು ಇನ್ ತುಮಕೂರು. ಪಾವಗಡ ಸೋಲಾರ್ ಪಾರ್ಕ್ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿದೆ. 53 ಚದರ ಕಿಲೋಮೀಟರ್ ಅಥವಾ 13 ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಸೋಲಾರ್ ಪಾರ್ಕ್ ಇದಾಗಿದೆ. ಸೋಲಾರ್ ಪಾರ್ಕ್ ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. ರಾಜಸ್ಥಾನದ 2245 ಮೆಗಾವ್ಯಾಟ್ ಬಂಡ್ಲಾ ಸೋಲಾರ್ ಪಾರ್ಕ್ ನಂತರ ಎರಡನೇ ಅತಿ ದೊಡ್ಡ ವಿದ್ಯುತ್ ಜನಕ ಸೌರ ಪಾರ್ಕ್ ಆಗಿರುತ್ತೆ. ಯಾವುದು? ಈ ಒಂದು ಪಾವಗಡ. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ದಿಸ್ ಇಸ್ ಆನ್ October 9 ಮೊದೇರಾನೊಂದು ಪ್ಲೇಸ್ ಆಗಿರುತ್ತೆ, ಗುಜರಾತ್ ವಾಸ್ ಡಿಕ್ಲೇರ್ಡ್ ಆಸ್ ದ ಫಸ್ಟ್ ರೌಂಡ್ ದ ಕ್ಲಾಕ್ ಸೋಲಾರ್ ಪವರ್ಡ್ ವಿಲೇಜ್ ಇನ್ ಇಂಡಿಯಾ. ಅಂದರೆ October 9 ಗುಜರಾತ್ನ ಮೊದೇರಾವನ್ನು ಭಾರತದ ಮೊದಲ ಸುತ್ತಿನ ಸೌರಶಕ್ತಿ ಚಾಲಿತ ಗ್ರಾಮವೆಂದು ಘೋಷಿಸಲಾಗಿತ್ತು. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಮೊದೇರಾ ವಿಲೇಜ್ ಇನ್ ಮೆಹಸಾನಾ ಡಿಸ್ಟ್ರಿಕ್ಟ್ ಅಂತ ಗುಜರಾತ್ ಬಿಕೇಮ್ ದ ಫಸ್ಟ್ 24x7 ಸೋಲಾರ್ ಪವರ್ಡ್ ವಿಲೇಜ್ ಇನ್ ಇಂಡಿಯಾ. ದಟ್ ಈಸ್ ನಥಿಂಗ್ ಬಟ್ ಮೊದೇರಾ ಅಂತ ಕರಿತೀವಿ. ಸೊ 24 ಗಂಟೆಗಳು ಏನಾಗಿರುತ್ತೆ, ಸೋಲಾರ್ ಅನ್ನೋದು ಕಲ್ಪಿಸಿರ್ತಾರೆ. ಸೊ ಅದರಿಂದ ಅವರು ತುಂಬ ಅನೇಕ ಒಂದು ಉಪಯೋಗಗಳನ್ನು ಪಡ್ಕೊಂಡಿರುತ್ತೆ. ಸೊ ಮೊದೇರಾ ಗ್ರಾಮವು ಭಾರತದ ಮೊದಲ ಸೌರಶಕ್ತಿ ಚಾಲಿತ ಗ್ರಾಮವಾಗಿದೆ. ಸಂಪೂರ್ಣವಾಗಿ ಸೌರಶಕ್ತಿ ಚಾಲಿತ ಗ್ರಾಮವಾಗಿದೆ. ಯಾವುದು? ಮೊದೇರಾ. ಕ್ಲಿಯರ್? ಎಸ್. ನೋಡಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕಾಲ್ಡ್ ಫಾರ್ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್.
on November 2nd, 2021 for improving the ವೇಯಬಿಲಿಟಿ ಆಫ್ ಪವರ್ ಸೋಲಾರ್ ಪವರ್ ಅಂದರೆ ಸೌರಶಕ್ತಿಯ ಕಾರ್ಯಸಾಧ್ಯತೆಯನ್ನು ಸಾಧಿಸಲು ಮೋದಿ ಅವರು ನವೆಂಬರ್ 2, 2021ರಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ಗೆ ಕರೆ ನೀಡಿದ್ರು. ಕ್ಲಿಯರ್? ಎಸ್. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವೆರಿ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಭಾರತ ಮತ್ತು ಫ್ರಾನ್ಸ್ ಜಂಟಿ ಪ್ರಯತ್ನವಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಯಾವಾಗ ಸ್ಥಾಪನೆ ಆಗಿದ್ದು ಇದು ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ 30th November 2015 ಅಂತ ಕರಿತೀವಿ. ಸೊ ಇದು ವಿಷನ್ ಏನಪ್ಪ ಅಂದರೆ ನಾವು ಒಟ್ಟಾಗಿ ಸೂರ್ಯನನ್ನು ಪ್ರಕಾಶಮಾನವಾಗಿ ಮಾಡೋಣ ಅಂತ ಇದು ಒಂದು ವಿಷನ್ ಆಗಿರುತ್ತೆ. ಲೆಟ್ ಅಸ್ ಟುಗೆದರ್ ಮೇಕ್ ದ ಸನ್ ಬ್ರೈಟರ್. ಕ್ಲಿಯರ್? ಸೊ ಪ್ರಧಾನ ಕಚೇರಿ ಎಲ್ಲಿದೆ? ಹೆಡ್ ಕ್ವಾರ್ಟರ್ಸ್ ಭಾರತದ ಗುರುಗ್ರಾಮದಲ್ಲಿದೆ. ಸೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಒಂದು ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದರೆ ನಮ್ಮ ಭಾರತದಲ್ಲಿ, ಅದು ಹರಿಯಾಣ ಒಂದು ಸ್ಟೇಟಲ್ಲಿರೋ ಒಂದು ಗುರುಗ್ರಾಮದಲ್ಲಿ ಇದೆ ಅಂತ ನೆನ್ಪಿಡಬೇಕು. ತುಂಬ ಸರಿ ಕ್ವಶನ್ ಕೇಳಿದ್ದಾರೆ ಇದು. ಕ್ಲಿಯರ್? ಎಸ್. ನೋಡಿ, ದಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ವಾಸ್ ಲಾಂಚ್ಡ್ ಅಟ್ ದ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ ಪ್ಯಾರಿಸ್. ಸೊ ಅದು UNCCC ಒಂದು ಪ್ಯಾರಿಸ್ ಒಂದು ಕ್ಲೈಮೇಟ್ ಚೇಂಜ್ನ ಒಂದು ಸಭೆ ನಡೆಯುತ್ತಲ್ವಾ. ಸೊ ಅಲ್ಲಿ ಒಂದು ಪ್ಯಾರಿಸ್ November 2015 ಬೈ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫ್ರೆಂಚ್ ಪ್ರೆಸಿಡೆಂಟ್ ಇಬ್ಬರು ಸೇರಿಕೊಂಡು ಇದನ್ನ ಲಾಂಚ್ ಮಾಡ್ತಾರೆ. ಯಾವುದು? ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ. ಕ್ಲಿಯರ್? ನೋಡಿ, ಇಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತ ಪ್ರಧಾನಿ ಮತ್ತು ಫ್ರೆಂಚ್ನ ಅಧ್ಯಕ್ಷರು ಇದನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗಂದ್ರೆ 2015. ನೋಡಿ, ಇಷ್ಟೊತ್ತು ನೋಡಿದ್ ನಾವು ಸ್ವಲ್ಪ ಒಂದು ಎನರ್ಜಿ ಬಗ್ಗೆ ನೋಡ್ತಾ ಹೋದ್ವಿ. ನಾವು ವಿಲ್ ಡಿಸ್ಕಸ್ ಸಮ್ ಪಾಯಿಂಟ್ಸ್ ಅಬೌಟ್ ವರ್ಕ್, ಕೆಲಸ ಅಂತ ಕರಿತೀವಿ. ವೆನ್ ಎ ಬಾಡಿ ಈಸ್ ಡಿಸ್ಪ್ಲೇಸ್ಡ್ ಬೈ ಅಪ್ಲೈಯಿಂಗ್ ಫೋರ್ಸ್ ಆನ್ ಇಟ್, ದೆನ್ ವರ್ಕ್ ಈಸ್ ಸೆಡ್ ಟು ಬಿ ಡನ್. ಸೊ ನಾವು ಏನೋ ಒಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ. ಇಲ್ಲೊಂದು ಗೋಡೆ ಇದೆ, ನಾವೊಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ. ಈ ಗೋಡೆಯಲ್ಲಿ ಏನಾದರೂ ಚೇಂಜಸ್ ಆಗಿದೆ, ಇಲ್ಲಿರೋ ಒಂದು ಗೋಡೆ ಇಲ್ಲಿಗೆ ಬಂದಿದೆ ಅಂದರೆ ವರ್ಕ್ ಅನ್ನೋದು ನಡೆದಿದೆ ಅಂತ ಹೇಳ್ಬಿಟ್ಟು. ಅಥವಾ ಯಾವುದೋ ಒಂದು ಇಲ್ಲಿ ಬಾಟ್ಲ್ ಇರುತ್ತೆ, ಇಲ್ಲಿರೋ ಒಂದು ಬಾಟ್ಲನ್ನ ಇಲ್ಲಿಗೆ ತಗೊಬಂದಿರ್ತೀವಿ, ಇಲ್ಲಿರೋದು ಇಲ್ಲಿಗೆ ಡಿಸ್ಪ್ಲೇಸ್ ಆಗಿದೆ, ನಾವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, ಅದು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದರೆ ದಟ್ ವಿ ಆರ್ ಕಾಲ್ಡ್ ಎಸ್ ವಾಟ್? ವರ್ಕ್. W=F × D ಅಂತ ಕರಿತೀವಿ. ಅಥವಾ ಒಂದು ಕೆಲಸ ಬಲ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರ ಅಂತ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಕೆಲಸ ಅಂತ ಕರಿತೀವಿ. ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಕೆಲಸದ ಏಕಮಾನ ಕೂಡ ನ್ಯೂಟನ್ ಮೀಟರ್ ಇರುತ್ತೆ ಅಥವಾ ಜೂಲ್ ಆಗಿರುತ್ತೆ. ನ್ಯೂಟನ್ ಮೀಟರ್ ಆರ್ ಜೂಲ್ ಆಗಿರುತ್ತೆ. ಹೌ ನ್ಯೂಟನ್ ಮೀಟರ್? ನೋಡಿ, ಇಲ್ಲಿ W= ಹೌ ಮಚ್? W=F × D ಆಗಿರುತ್ತೆ. ಹೌದಲ್ವಾ? ಸೊ ಫೋರ್ಸ್ಗೆ ಇದೇನು SI ಯೂನಿಟ್ ನ್ಯೂಟನ್, ಡಿಸ್ಟೆನ್ಸ್ಗೆ ನ್ಯೂಟನ್ ಮೀಟರ್ ಆಗಿರುತ್ತೆ. ಕ್ಲಿಯರ್? ಎಸ್. ಚೇಂಜ್ ಇನ್ ಪೊಸಿಷನ್ ಆರ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡಿ, ಎಕ್ಸಾಂಪಲ್ಸ್ ಆಫ್ ವರ್ಕ್ ಡನ್. ಇಲ್ಲಿಂದ A ಇಂದ B ಗೆ ಚೇಂಜ್ ಆಗ್ತಿದೆ ಇದರೊಂದು ಪೊಸಿಷನ್ನು, ಅವಾಗ ಏನು ಹೇಳ್ಬೋದು? ವರ್ಕ್ ಈಸ್ ಸೆಡ್ ಟು ಬಿ ಡನ್. ಏನೋ ಅಲ್ಲಿ ಕೆಲಸ ನಡೆದಿದೆ ಅಂತ ಹೇಳ್ಬೋದು. ಕ್ಲಿಯರ್? ನೋಡಿ, ಇಲ್ಲಿ ಎ ಕ್ರೇನ್ ಟೋ ಎ ಬ್ರೋಕನ್ ಕಾರ್ ಅಂಡ್ ಟೇಕ್ಸ್ ಇಟ್ ಟು ವರ್ಕ್ಶಾಪ್. ಒಂದು ಕ್ರೇನ್ ಅನ್ನೋದು ಒಂದು ಆಕ್ಸಿಡೆಂಟ್ ಆಗಿರೋ ಒಂದು ಕಾರ್ನ ತಗೊಂಡು ಹೋಗ್ತದೆ. ಅಂದರೆ ಇಲ್ಲಿರೋ ಒಂದು ಕಾರು ಒಂದು ಶೋರೂಮ್ ತನಕ, ವರ್ಕ್ಶಾಪ್ ತನಕ ಹೋಗುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ವರ್ಕ್. ನೆಕ್ಸ್ಟ್, ಚೇಂಜ್ ಇನ್ ಸ್ಪೀಡ್ ಆರ್ ಡೈರೆಕ್ಷನ್. ನಾವೊಂದು ಬಾಲ್ನ ಕಿಕ್ ಮಾಡ್ತಿದ್ದೀವಿ ಅಂದರೆ ಏನು ಮಾಡ್ತೀವಿ? ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಮತ್ತು ಅದು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಇಲ್ಲಿ ಕೂಡ ಒಂದು ವರ್ಕ್ ಅನ್ನೋದು ನಡೆದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಅಷ್ಟೇ, ನಾವು ಬ್ಯಾಟ್ ಮಾಡಿದಾಗೂ ಅಷ್ಟೇ, ನೆಕ್ಸ್ಟು ಏನಾದರೂ ಕಂಪ್ರೆಸ್ ಮಾಡಿದಾಗೂ ಅಷ್ಟೇ, ನಾವು ಕಂಪ್ರೆಸ್ ಮಾಡ್ತಿರೋ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, ಅದ್ರ ಲೆಂತ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಆಗ ವರ್ಕ್ ಅನ್ನೋದು ಇಸ್ ಟು ಬಿ ಡನ್ ಅಂತ ಹೇಳ್ಬೋದು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಪವರ್ ಆಫ್ ಎನರ್ಜಿ ಅಂತ ಕರಿತೀವಿ, ಶಕ್ತಿಯ ಸಾಮರ್ಥ್ಯ ಅಂತ ಕರಿತೀವಿ. ಏಕಮಾನ ಕಾಲದಲ್ಲಿ ಮಾಡಿದ ಕೆಲಸದ ದರ ಆಗಿರುತ್ತೆ. ವರ್ಕ್ ಡನ್ ಬೈ ಯೂನಿಟ್ ಟೈಮ್. ನೋಡಿ, P=W/T. ಸೊ 1 ಸೆಕೆಂಡ್ಗೆ ಎಷ್ಟರ ಮಟ್ಟಿಗೆ ನೀನು ವರ್ಕ್ ಮಾಡಿದೀಯಾ, ದಟ್ ಈಸ್ ನಥಿಂಗ್ ಬಟ್ ಪವರ್. ನಿನ್ನ ಕೆಪಾಸಿಟಿ ಎಷ್ಟು, ಒಂದು ಇಷ್ಟರಲ್ಲಿ ಎಷ್ಟು ಓದ್ತೀಯಾ, 1 ಅವರಲ್ಲಿ ಎಷ್ಟು ಓದ್ತೀಯಾ, ದಟ್ ಈಸ್ ಯುವರ್ ಕೆಪಾಸಿಟಿ, ರೈಟ್? ದಟ್ ಈಸ್ ನಥಿಂಗ್ ಬಟ್ ಎ ಪವರ್. ಕ್ಲಿಯರ್? 1 kW = 1000 ವ್ಯಾಟ್, ವಿ ನೋ ದಿಸ್. ಅಂಡ್ ಆರ್ಸ್ ಪವರ್ ಒಂದು HP ಏಕಮಾನವಾಗಿರುತ್ತೆ. ಕ್ಲಿಯರ್?
ಪಂಪ್ ಸೆಟ್ಗಳಲ್ಲಿ ಮೋಟಾರ್ಗಳ ಒಂದು ಸಾಮರ್ಥ್ಯವನ್ನು ಎಚ್ ಪಿಗಳ ಮೂಲಕ ಅಳಿತಾರೆ. ಸೊ 1 HP ಇಸ್ ಇಕ್ವಲ್ ಟು ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವಶನ್ ಕೇಳಿದರೆ 1 HP ಇಸ್ ಇಕ್ವಲ್ ಟು 746 ವ್ಯಾಟ್ ಆಗಿರುತ್ತೆ. ಎಷ್ಟು? 746 ವ್ಯಾಟ್. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ P ಇಸ್ ಇಕ್ವಲ್ ಟು ಡಬ್ಲ್ಯೂ ಬೈ ಟಿ. ಡಬ್ಲ್ಯೂ ಅಂದರೆ ನಮ್ಗೆ ಗೊತ್ತಿದೆ mgh ಅಂತ ಹೇಳ್ಬಿಟ್ಟು ಬೈ ಟಿ ಆಗಿರುತ್ತೆ. ಕ್ಲಿಯರ್? ಎಸ್. ಸೊ ನಾವು ಇನ್ನೂ ಇದರಲ್ಲಿ ಏನು ಡಿಸ್ಕಸ್ ಮಾಡಿಲ್ಲ ಅಂದರೆ, ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಪೊಟೆನ್ಷಿಯಲ್ ಎನರ್ಜಿ mgh ಅಂತ ಕರಿತೀವಿ. ಸೊ ಇದು ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ, ಇದು ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ಬಾಡಿ ಮೂವ್ಮೆಂಟಲ್ಲಿ ಇರುವಾಗ ಪ್ರೊಡ್ಯೂಸ್ ಆಗೋದು, ಇಲ್ಲಿ ಬಾಡಿ ರೆಸ್ಟಲ್ಲಿ ಇರಬೇಕಾದ್ರೆ ಪ್ರೊಡ್ಯೂಸ್ ಆಗೋ ಒಂದು ಎನರ್ಜಿ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಇವತ್ತೇನೆಲ್ಲ ಡಿಸ್ಕಸ್ ಮಾಡಿದ್ವಿ, ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿಲ್ ಡಿಸ್ಕಸ್ ಸಮ್ ಎಲೆಕ್ಟ್ರಿಸಿಟಿ, ಒಂದು ವಿದ್ಯುತ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಲ್ಲೆಲ್ಲಿ ಯಾವ AC ಬಳಸ್ತೀವಿ, ಅದನ್ನೆಲ್ಲ ಯಾವ ರೀತಿ ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್ ಎಲ್ಲನೂ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ.